ಸ್ನೇಹಿತರೆ ನಮಸ್ಕಾರ. ಇವತ್ತು ನಿನ್ನೆ ಇಲ್ಲಿವರೆಗೆ ಗರುಡ ಪುರಾಣದ ಕಥೆನ ನಿಲ್ಲಿಸಿದ್ದು, ಆದ್ದರಿಂದ ಇವತ್ತು ಮುಂದುವರಿಸ್ತಾ ಇದ್ದೀನಿ. ಗರುಡ ಪುರಾಣದಲ್ಲಿ ಏನು ಹೇಳ್ತದೆ, ಒಬ್ಬ ಮನುಷ್ಯ ಸತ್ತ ಮೇಲೆ 24 ಗಂಟೆಗಳ ಕಾಲ ಅವನು ವಾಸ ಮಾಡ್ತಿದ್ನಲ್ಲ, ಆ ಮನೆಯಲ್ಲಿ ಯಾಕಿರುತ್ತೆ? ನಂಬರ್ 2, ಮನುಷ್ಯ ಸಾಯೋಕ್ಕೂ ಮೊದಲೇ ಅವನಿಗೆ ಸೂಚನೆಗಳು ಏನಾದರೂ ಗೊತ್ತಾಗುತ್ತಾ ಅನ್ನೋದ್ರ ಬಗ್ಗೆ ನಿನ್ನೆ ಕಥೆ ಹೇಳಿದರು. ಅದು ಬಂದ್ಬಿಟ್ಟು ಗರುಡ ಪಕ್ಷಿ ಗಂಟ ಬಂದಿತ್ತು. ಈಗ ಗರುಡ ಪಕ್ಷಿಯಿಂದ ಮುಂದುವರಿಸೋಣ. ಯಾರ್ಯಾರು ನನ್ನ ಕತೆ ಕೇಳ್ತಾ ಇದ್ದೀರಾ ಅವರೆಲ್ಲ ನನಗೆ ಲೈಕು ಕಮೆಂಟು ಕೊಟ್ಟು ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇದ್ದೀನಿ. ಶುರು ಮಾಡೋಣ. ಏ ಮಾನವ, ನಾನು ನಿನಗೆ ಸಹಾಯ ಮಾಡಬಲ್ಲೆ, ಆದರೆ ಅದಕ್ಕಾಗಿ ನೀನು ನನ್ನ ಒಂದು ಒಗಟಿನ ಉತ್ತರವನ್ನು ಕೊಡಬೇಕು. ನೀನು ಸರಿಯಾದ ಉತ್ತರ ಕೊಟ್ಟರೆ ಮರಣದ ಮೊದಲು ಸಿಗುವ ಒಂದು ಪ್ರಮುಖ ಸೂಚನೆಯನ್ನು ನಾನು ನಿನಗೆ ಹೇಳುತ್ತೇನೆ ಎಂದಿತು. ಆಗ ಕರ್ಮದಾಸನು ಭಾಳ ಕುತೂಹಲದಿಂದ, ಏ ಪಕ್ಷಿರಾಜ, ನಿಮ್ಮ ಪ್ರಶ್ನೆ ಏನೇ ಇರಲಿ ನಾನು ಅದಕ್ಕೆ ಉತ್ತರ ನೀಡಲು ಪೂರ್ತಿ ಪ್ರಯತ್ನ ಮಾಡುತ್ತೇನೆ ಎಂದು ಹೇಳುತ್ತಾನೆ. ಆಗ ಆ ರಣದ್ದು ಹೇಳುತ್ತೆ, ಏ ಮಾನವ, ಹುಟ್ಟಿದಾಗಿನಿಂದ ಪ್ರತಿ ಕ್ಷಣವೂ ಕಡಿಮೆಯಾಗುತ್ತಲೇ ಇರುತ್ತದೆ, ಆದರೆ ಎಂದಿಗೂ ಮುಗಿಯಲು ವಸ್ತು ಯಾವುದು ಎಂದು ಕೇಳಿತು. ಅದಕ್ಕೆ ಕರ್ಮದಾಸನು ಸ್ವಲ್ಪ ಹೊತ್ತು ಯೋಚಿಸ್ತಾನೆ. ಅವನು ತನ್ನ ಪ್ರಯಾಣ, ಸಮಯ ಮತ್ತು ಜೀವನದ ಚಕ್ರದ ಬಗ್ಗೆ ಯೋಚಿಸ್ತಾನೆ. ಕೆಲವು ನಿಮಿಷಗಳ ನಂತರ ಅವನು ಉತ್ತರಿಸುತ್ತಾ, ಏ ಪಕ್ಷಿರಾಜ, ಇದರ ಉತ್ತರ ಸಮಯ. ಸಮಯವು ಪ್ರತಿ ಕ್ಷಣವೂ ಕಡಿಮೆಯಾಗುತ್ತದೆ, ಆದರೂ ಅದು ಅನಂತ ಮತ್ತು ಎಂದಿಗೂ ಮುಗಿಯುವುದಿಲ್ಲ ಎಂದು ಹೇಳುತ್ತಾನೆ. ರಣಹದ್ದು ನಗುತ್ತಾ, ಏ ಮಾನವ, ನೀನು ನನ್ನ ಪ್ರಶ್ನೆಗೆ ಸರಿಯಾಗಿ ಉತ್ತರ ಕೊಟ್ಟಿದ್ದೀಯಾ. ಇಂದು ನಾನು ನಿನಗೆ ಮರಣದ ಮೊದಲು ಸಿಗುವ ಒಂದು ಅತ್ಯಂತ ಪ್ರಮುಖ ಸೂಚನೆಯನ್ನು ಹೇಳುತ್ತೇನೆ. ಹೇ ಬ್ರಾಹ್ಮಣ, ಮರಣದ 2ನೇ ಸೂಚನೆ ಎಂದರೆ ಮನುಷ್ಯನ ಇಂದ್ರಿಯಗಳ ಶಕ್ತಿ ಕಡಿಮೆಯಾಗಲು ಪ್ರಾರಂಭಿಸಿದಾಗ, ಅಂದರೆ ಕೇಳುವ ಮತ್ತು ನೋಡುವ ಶಕ್ತಿ ದುರ್ಬಲವಾದಾಗ ಮರಣವು ಹತ್ತಿರದಲ್ಲಿದೆ ಎಂದು ತಿಳಿದುಕೋ ಎಂದಿತು. ಕರ್ಮದಾಸನು ರಣಹದ್ದಿಗೆ ನಮಸ್ಕರಿಸಿ, ನೀವು ನನಗೆ ಮರಣದ 2ನೆಯ ಸೂಚನೆಯ ಬಗ್ಗೆ ತಿಳಿಸಿದ್ದೀರಿ, ಅದು ನನಗೆ ಬಹಳ ಮುಖ್ಯವಾಗಿದೆ ಎಂದು ಹೇಳುತ್ತಾನೆ. ರಣಹದ್ದು ತನ್ನ ರೆಕ್ಕೆಗಳನ್ನು ಬಡಿದುಕೊಳ್ಳುತ್ತಾ, ಏ ಮನುಷ್ಯ, ಜೀವನ ಮತ್ತು ಮರಣದ ನಡುವಿನ ಸಮತೋಲನವನ್ನು ಅರ್ಥ ಮಾಡಿಕೊಳ್ಳಲು ಈ ಸೂಚನೆಗಳ ಜ್ಞಾನ ಅಗತ್ಯ ಎಂಬುದು ನೆನಪಿಡು. ಈಗ ಮುಂದೆ ಸಾಗು, ನಿನ್ನ ಪ್ರಯಾಣ ಇನ್ನೂ ಪೂರ್ಣಗೊಂಡಿಲ್ಲ ಎಂದಿತು. ನಂತರ ಕರ್ಮದಾಸನು ರಣಹದ್ದಿಗೆ ಧನ್ಯವಾದ ಹೇಳಿ ತನ್ನ ಮುಂದಿನ ದಾರಿಯಲ್ಲಿ ಸಾಗಿಸಿದನು. ಅವನ ಮನಸ್ಸಿನಲ್ಲಿ ಈಗ ಇನ್ನೂ ಹೆಚ್ಚು ಕುತೂಹಲವಿತ್ತು. ಮುಂದೆ ಬರಲಿರುವ ಸೂಚನೆಗಳು ಯಾವ ರಹಸ್ಯಗಳನ್ನು ಬಿಚ್ಚಿಡುತ್ತವೆ ಎಂದು ತಿಳಿಯಲು ಬಯಸುತ್ತಿದ್ದನು. ಕಾಡಿನ ಪ್ರಯಾಣವು ಅವನನ್ನು ಪ್ರತಿ ಕ್ಷಣವೂ ಮರಣದ ಸತ್ಯಕ್ಕೆ ಹತ್ತಿರಕ್ಕೆ ಕೊಂಡೊಯ್ಯುತ್ತಿತ್ತು. ಕಾಡಿನ ದಾರಿ ಈಗ ಮೊದಲಿಗಿಂತಲೂ ಕಠಿಣವಾಗಿತ್ತು. ಪದಗಳಲ್ಲಿ ವಿಚಿತ್ರವಾದ ಸದ್ದು ಕೇಳಿಸುತ್ತಿತ್ತು ಮತ್ತು ವಾತಾವರಣದಲ್ಲಿ ಆಳವಾದ ಮೌನವಿತ್ತು. ನಡೆಯುತ್ತಾ ನಡೆಯುತ್ತಾ ಕರ್ಮದಾಸನ ಕಣ್ಣುಗಳು ಕತ್ತೆಯ ಮೇಲೆ ಬಿದ್ದವು. ಕತ್ತೆಯು ಮರದ ನೆರಳಿನಲ್ಲಿ ನಿಂತು ಮತ್ತು ಅದರ ಕಣ್ಣುಗಳಲ್ಲಿ ಆಳವಾದ ಶಾಂತಿ ಕಾಣಿಸುತ್ತಿತ್ತು. ಕತ್ತೆಯು ಶಾಂತವಾಗಿ ಕಾಣುತ್ತಿದ್ದರೂ ಅದು ಕರ್ಮದಾಸನನ್ನು ನೋಡಿದ ತಕ್ಷಣ ಮಾತನಾಡಿತು. ಹೇ ಬ್ರಾಹ್ಮಣ, ನೀನು ಇಲ್ಲಿಗೆ ಏಕೆ ಬಂದಿದ್ದೀಯಾ ಮತ್ತು ಈ ಕಾಡಿನಲ್ಲಿ ಏನು ಮಾಡುತ್ತಿದ್ದೀಯಾ ಎಂದು ಕೇಳಿತು.
ಆಗ ಕರ್ಮದಾಸನು ಕೈ ಮುಗಿದು ಕತ್ತಗೆ ನಮಸ್ಕರಿಸುತ್ತಾ, ಏ ಬಲವಂತ, ನಾನು ಒಬ್ಬ ಸಾಮಾನ್ಯ ಬ್ರಾಹ್ಮಣ. ನಾನು ಮರಣದ ರಹಸ್ಯಗಳನ್ನು ತಿಳಿದುಕೊಳ್ಳಲು ಈ ದಟ್ಟವಾದ ಕಾಡಿನಲ್ಲಿ ಅಲೆಯುತ್ತಿದ್ದೇನೆ. ನನಗೆ ಮರಣದ ಮೊದಲು ಸಿಗುವ ಸೂಚನೆಗಳ ಬಗ್ಗೆ ತಿಳಿಯಬೇಕಾಗಿದೆ. ನೀವು ನನಗೆ ಸಹಾಯ ಮಾಡುತ್ತೀರಾ ಎಂದು ಹೇಳುತ್ತಾನೆ. ಕತ್ತೆಯು, ನಾನು ನಿನಗೆ ಸಹಾಯ ಮಾಡಬಲ್ಲೆ, ಆದರೆ ನೀನು ಮೊದಲು ನನ್ನ ಒಂದು ಒಗಟಿನ ಉತ್ತರವನ್ನು ಕೊಡಬೇಕು. ನೀನು ಸರಿಯಾದ ಉತ್ತರ ಕೊಟ್ಟರೆ ನಾನು ನಿನಗೆ ಮರಣದ 3ನೆಯ ಸೂಚನೆಯನ್ನು ಹೇಳುತ್ತೇನೆ ಎಂದಿತು. ಆಗ ಕರ್ಮದಾಸನು ಹೇಳುತ್ತಾನೆ, ನಾನು ನಿಮ್ಮ ಪ್ರಶ್ನೆಗೆ ಉತ್ತರಿಸಲು ಪ್ರಯತ್ನಿಸುತ್ತೇನೆ ಅಂತ ಹೇಳುತ್ತಾನೆ. ಕತ್ತೆಯು ಗಂಭೀರ ಸ್ವರದಲ್ಲಿ, ಹೇ ಬ್ರಾಹ್ಮಣ, ಎಷ್ಟು ಖಾಲಿಯಾಗುತ್ತಿದೆಯೋ ಅಷ್ಟು ಭಾರವಾಗಿರುತ್ತದೆ ಎನಿಸುವ ವಸ್ತು ಯಾವುದು ಎಂದು ಕೇಳಿತು. ಕರ್ಮದಾಸನು ಕೆಲವು ನಿಮಿಷಗಳು ಆಳವಾಗಿ ಯೋಚಿಸಿತು. ಅದನ್ನು ತನ್ನ ಜೀವನ ಮತ್ತು ಅನುಭವಗಳ ಬಗ್ಗೆ ಯೋಚಿಸಿದನು. ನಂತರ ನಗುತ್ತಾ ಉತ್ತರಿಸುತ್ತಾನೆ. ಅದಕ್ಕೆ ಉತ್ತರ ಏನೆಂದರೆ, ಅದು ಚಿಂತೆ. ಚಿಂತೆ ಹೆಚ್ಚಾದಷ್ಟು ಭಾರ ಎನಿಸುತ್ತದೆ ಎಂದು ಹೇಳುತ್ತಾನೆ. ಅದಕ್ಕೆ ಕತ್ತೆಯು ತನ್ನ ತಲೆಯನ್ನು ಅಲ್ಲಾಡಿಸುತ್ತಾ, ಏ ಬ್ರಾಹ್ಮಣ, ನೀನು ಸರಿಯಾದ ಉತ್ತರ ಕೊಟ್ಟಿದ್ದೀಯ. ಈಗ ಕೇಳು. ಮರಣದ 3ನೇ ಸೂಚನೆ ಏನೆಂದರೆ, ವ್ಯಕ್ತಿಯ ಚರ್ಮದ ಮೇಲೆ ಸುಕ್ಕುಗಳು ಕಾಣಿಸಿಕೊಳ್ಳಲು ಪ್ರಾರಂಭಿಸಿದಾಗ ಮರಣವು ನಿಧಾನವಾಗಿ ಹತ್ತಿರವಾಗುತ್ತಿದೆ ಎಂಬುದರ ಸೂಚನೆ ಇದು. ಇದು ಮನುಷ್ಯನನ್ನು ಮರಣದ ಕಡೆಗೆ ಕೊಂಡೊಯ್ಯುತ್ತದೆ ಎಂದು ಹೇಳುತ್ತದೆ. ಆಗ ಕರ್ಮದಾಸನು ಕತ್ತೆಗೆ ನಮಸ್ಕರಿಸಿ ಅಲ್ಲಿಂದ ಮುಂದೆ ಸಾಗುತ್ತಾನೆ. ಕರ್ಮದಾಸನು ಈಗ ಮೊದಲಿಗಿಂತ ಹೆಚ್ಚು ಕುತೂಹಲ ಮತ್ತು ಚಿಂತನೆಯಲ್ಲಿ ಮುಳುಗಿದ್ದನು. ಪ್ರತಿ ಸೂಚನೆಯು ಅವನನ್ನು ಮರಣದ ಸತ್ಯ ಮತ್ತು ಜೀವನದ ಉದ್ದೇಶಕ್ಕಾಗಿ ಹತ್ತಿರಕ್ಕೆ ಕೊಂಡೊಯ್ಯುತ್ತಿತ್ತು. ಅವನು ಕಾಡಿನ ಆಳವಾದ ಭಾಗಕ್ಕೆ ಪ್ರವೇಶಿಸುತ್ತಿದ್ದನು. ಸುತ್ತಲಿನ ವಾತಾವರಣವು ಇನ್ನಷ್ಟು ಭಯಾನಕವಾಗುತ್ತಿತ್ತು. ದೊಡ್ಡ ದೊಡ್ಡ ಮರಗಳ ನಡುವೆ ಕತ್ತಲೆ ಆವರಿಸಿಕೊಂಡಿತ್ತು. ಸೂರ್ಯನು ತನ್ನ ಬೆಳಕನ್ನು ಮರೆಮಾಡಿದ್ದನು. ಪಕ್ಷಿಗಳು ಮತ್ತು ಕಾಡು ಪ್ರಾಣಿಗಳ ಶಬ್ದಗಳು ವಾತಾವರಣವನ್ನು ರಹಸ್ಯಮಯ ಮತ್ತು ಭಯಾನಕವಾಗಿಸಿದ್ದವು. ಸ್ವಲ್ಪ ದೂರ ಸಾಗಿದ ನಂತರ ಇದ್ದಕ್ಕಿದ್ದಂತೆ ಕರ್ಮದಾಸನ ಕಣ್ಣುಗಳು ಒಂದು ಸಿಂಹದ ಮೇಲೆ ಬಿದ್ದವು. ಸಿಂಹವು ಬಂಡೆಯ ಬಳಿ ನಿಂತಿತ್ತು. ಸಿಂಹದ ಗರ್ಜನೆ ಇಡೀ ಕಾಡಿನಲ್ಲಿ ಪ್ರತಿಧ್ವನಿಸುತ್ತಿತ್ತು. ಸಿಂಹವನ್ನು ತನ್ನ ಮುಂದೆ ನೋಡಿದ ಕರ್ಮದಾಸನು ಭಯದಿಂದ ನಡುಗಲು ಪ್ರಾರಂಭಿಸಿದನು. ಆದರೆ ಅವನು ತನ್ನನ್ನು ಧೈರ್ಯಶಾಲಿಯನ್ನಾಗಿ ತೊಡಗಿಸಿಕೊಂಡನು. ಸಿಂಹಕ್ಕೆ ನಮಸ್ಕರಿಸಿದನು. ಸಿಂಹವು ಗರ್ಜಿಸುತ್ತಾ, ನೀನು ಇಲ್ಲಿ ಏನು ಮಾಡುತ್ತಿದ್ದೀಯಾ? ಈ ಕಾಡಿನಲ್ಲಿ ಏಕೆ ಅಲೆಯುತ್ತಿದ್ದೀಯಾ ಎಂದು ಕೇಳಿತು. ಆಗ ಕರ್ಮದಾಸನು ಭಯದಿಂದ, ನಾನು ಮರಣದ ರಹಸ್ಯಗಳನ್ನು ತಿಳಿಯಲು ಇಲ್ಲಿಗೆ ಬಂದಿದ್ದೇನೆ. ಮರಣದ ಮೊದಲು ಸಿಗುವ ಸೂಚನೆಗಳ ಬಗ್ಗೆ ನನಗೆ ಮಾಹಿತಿ ಬೇಕು. ದಯವಿಟ್ಟು ನನಗೆ ಸಹಾಯ ಮಾಡಿ ಎಂದು ಕೇಳಿಕೊಳ್ಳುತ್ತಾನೆ. ಮೊದಲಿನಂತೆಯೇ ಸಿಂಹವು ಕೂಡ ಒಂದು ಒಗಟನ್ನು ಕೇಳುತ್ತದೆ. ಹೇ ಬ್ರಾಹ್ಮಣ, ನೋಡಲು ಖಾಲಿಯಾಗಿರುವ ಆದರೆ ತನ್ನೊಳಗೆ ಎಲ್ಲವನ್ನೂ ತುಂಬಿಕೊಂಡಿರುವ ವಸ್ತು ಯಾವುದು ಎಂದು ಕೇಳುತ್ತದೆ. ಕರ್ಮದಾಸನು ಸ್ವಲ್ಪ ಸಮಯ ಯೋಚಿಸಿ ಅವನಿಗೆ ತನ್ನ ಪ್ರಯಾಣದ ಅನುಭವ ಮತ್ತು ಮರಣದ ಸೂಚನೆ ವಚನಗಳ ಪಾಠ ನೆನಪಾಯಿತು. ನಂತರ ಅವನು ಆತ್ಮವಿಶ್ವಾಸದಿಂದ, ಅದು ಆಕಾಶವನ್ನು ನಾವು ಖಾಲಿ ಮತ್ತು ಶೂನ್ಯವೆಂದು ನೋಡುತ್ತೇವೆ, ಆದರೆ ಅದು ತನ್ನೊಳಗೆ ಇಡೀ ಸೃಷ್ಟಿ, ಗಾಳಿ, ಮೋಡಗಳು, ಸೂರ್ಯ, ಚಂದ್ರ ಮತ್ತು ನಕ್ಷತ್ರಗಳನ್ನು ತುಂಬಿಕೊಂಡಿರುವ ಎಂದು ಹೇಳುತ್ತಾನೆ. ಆಗ ಆ ಸಿಂಹವು ಹೇಳುತ್ತದೆ, ಸರಿಯಾದ ಉತ್ತರ ಕೊಟ್ಟಿದ್ದೀಯಾ. ಹೇ ಬ್ರಾಹ್ಮಣ, ಈಗ ಕೇಳು. ಮರಣದ 4ನೇ ಸೂಚನೆ ಏನೆಂದರೆ, ದೇಹದ ಚರ್ಮವು ಹಳದಿ ಅಥವಾ ಕಪ್ಪಾಗುವುದು ಮತ್ತು ಮುಖದ ಕಾಂತಿ ಮಾಯವಾಗುವುದು. ಮರಣದ ಹತ್ತಿರವಾಗುತ್ತಿರುವ ಒಂದು ಪ್ರಮುಖ ಸೂಚನೆ. ಈ ಸೂಚನೆಯು
ದೇಹದ ಜೀವನ ಶಕ್ತಿ ಕಡಿಮೆಯಾಗುತ್ತದೆ ಮತ್ತು ಆತ್ಮವು ನಿಧಾನವಾಗಿ ದೇಹದಿಂದ ಹೊರಹೋಗಲು ಸಿದ್ಧವಾಗುತ್ತಿದೆ ಎಂಬುದನ್ನು ಸೂಚಿಸುತ್ತದೆ ಎಂದು ಹೇಳುತ್ತದೆ. ಕರ್ಮದಾಸನು ಸಿಂಹಕ್ಕೆ ಧನ್ಯವಾದಗಳು ಹೇಳಿ ಅಲ್ಲಿಂದ ಮುಂದೆ ಸಾಗುತ್ತಾನೆ. ಸ್ವಲ್ಪ ದೂರ ನಡೆದ ನಂತರ ಕರ್ಮದಾಸನ ಕಣ್ಣುಗಳು ಹಸುವಿನ ಮೇಲೆ ಬಿದ್ದವು. ಅವನು ಕುತೂಹಲದಿಂದ ಹಸುವಿನ ಬಳಿ ಹೋಗಿ ನಮಸ್ಕರಿಸುತ್ತಾ, ಏ ಗೋಮಾತೆ, ನಾನು ಮರಣದ ರಹಸ್ಯವನ್ನು ಅರ್ಥ ಮಾಡಿಕೊಳ್ಳಲು ಅಲೆಯುತ್ತಿದ್ದೇನೆ. ನಾನು ಈ ಕಾಡಿನಲ್ಲಿ ಅನೇಕ ಸೂಚನೆಗಳನ್ನು ಪಡೆದುಕೊಂಡಿದ್ದೇನೆ. ಆದರೆ ಈಗ ನನಗೆ ನಿಮ್ಮ ಸಹಾಯ ಬೇಕು. ಮರಣದ ಮೊದಲು ಸಿಗುವ ಯಾವುದಾದರೂ ಸೂಚನೆಯ ಬಗ್ಗೆ ನೀವು ನನಗೆ ಹೇಳಬಲ್ಲಿರಾ ಎಂದು ಕೇಳಿದನು. ಅದಕ್ಕೆ ಹಸುವು ತನ್ನ ಶಾಂತ ಮತ್ತು ಕರುಣಾಮಯ ಸ್ವರದಲ್ಲಿ, ಏ ಬ್ರಾಹ್ಮಣ, ನಾನು ನಿನಗೆ ಖಂಡಿತವಾಗಿಯೂ ಸಹಾಯ ಮಾಡುತ್ತೇನೆ. ಆದರೆ ಮೊದಲು ನನ್ನ ಒಗಟಿಗೆ ಸರಿಯಾದ ಉತ್ತರ ಕೊಡು. ನೀನು ಸರಿಯಾದ ಉತ್ತರ ಕೊಟ್ಟರೆ ನಾನು ನಿನಗೆ ಮರಣದ 5ನೇ ಸೂಚನೆಯನ್ನು ಹೇಳುತ್ತೇನೆ ಎಂದು ಹೇಳುತ್ತದೆ. ಆಗ ಕರ್ಮದಾಸನು ಒಗಟನ್ನು ಕೇಳಿ ಎಂದು ಕೇಳಿಕೊಳ್ಳುತ್ತಾನೆ. ಆಗ ಹಸುವು ತನ್ನ ಕಣ್ಣುಗಳನ್ನು ಮಿಟುಕಿಸುತ್ತಾ ಒಗಟನ್ನು ಹೇಳುತ್ತದೆ. ಕುಡಿಯದೆಯೇ ಜೀವನವನ್ನು ಉಳಿಸಿಕೊಳ್ಳುವ ಮತ್ತು ನೋಡದೆಯೇ ಪ್ರತಿಯೊಂದು ಪ್ರಾಣಿಗೂ ಅಗತ್ಯವಿರುವ ಅದ್ಭುತ ಯಾವುದು ಎಂದು ಕೇಳಿತು. ಕರ್ಮದಾಸನು ಸ್ವಲ್ಪ ಹೊತ್ತು ಯೋಚಿಸಿದನು. ನಂತರ ಪ್ರಕೃತಿಯ ಕಡೆ ನೋಡುತ್ತಾ, ಏ ಗೋಮಾತೆ, ಅದು ಪ್ರಾಣವಾಯು. ಪ್ರಾಣವಾಯು ಇಲ್ಲದೆ ಯಾವುದೇ ಪ್ರಾಣಿಯು ಬದುಕಲು ಸಾಧ್ಯವಿಲ್ಲ. ಅದು ಜೀವನದ ಆಧಾರ ಎಂದು ಹೇಳುತ್ತಾನೆ. ಆಗ ಹಸುವು ಸಂತೋಷದಿಂದ ತಲೆಯನ್ನು ಅಲ್ಲಾಡಿಸಿ, ಏ ಬ್ರಾಹ್ಮಣ, ನೀನು ಸರಿಯಾದ ಉತ್ತರ ಕೊಟ್ಟಿದ್ದೀಯ. ಈಗ ಕೇಳು. ಮರಣದ 5ನೇ ಸೂಚನೆ ಏನೆಂದರೆ, ವ್ಯಕ್ತಿಯ ದೇಹವು ನಿರಾಸಕ್ತಿ ಹೊಂದಿದಾಗ ಮತ್ತು ಅವನು ತಿನ್ನುವುದರ ರುಚಿಯನ್ನು ಅನುಭವಿಸಲು ಸಾಧ್ಯವಾಗದಿದ್ದಾಗ ಮರಣದ ಸಮಯವು ಹತ್ತಿರದಲ್ಲಿದೆ ಎಂದು ತಿಳಿದುಕೋ ಎಂದು ಹೇಳುತ್ತದೆ. ಆಗ ಕರ್ಮದಾಸನು ಹಸುವಿಗೆ ಧನ್ಯವಾದಗಳು ಹೇಳಿ ಮುಂದೆ ಸಾಗುತ್ತಾನೆ. ಆಗ ಅವನ ಕಣ್ಣಿಗೆ ಹಂಸವು ಕಾಣಿಸಿಕೊಳ್ಳುತ್ತದೆ. ಮೊದಲಿನಂತೆಯೇ ಒಗಟನ್ನು ಕೇಳುತ್ತದೆ. ಇದು ಯಾವಾಗಲೂ ಇತರರನ್ನು ಅನುಕರಿಸುತ್ತದೆ, ಆದರೆ ಸ್ಪಂದಿಕೆ ಇಲ್ಲ. ಈ ವಸ್ತು ಯಾವುದು ಎಂದು ಹಂಸವು ಕೇಳುತ್ತೆ. ಅದಕ್ಕೆ ಕರ್ಮದಾಸನು ಸ್ವಲ್ಪ ಕಾಲ ಯೋಚಿಸಿ ಅವನು ಮರಗಳ ಕೆಳಗೆ ಹರಡಿದ್ದ ನೆರಳಿನ ಮೇಲೆ ಗಮನ ಹರಿಸಿ ನಗುತ್ತಾ ಉತ್ತರಿಸುತ್ತಾನೆ, ಏ ಹಂಸಗಳೇ, ಇದರ ಉತ್ತರ ನೆರಳು. ನೆರಳು ಯಾವಾಗಲೂ ಇತರರನ್ನು ಅನುಸರಿಸುತ್ತದೆ, ಆದರೆ ಅದಕ್ಕೆ ತನ್ನದೇ ಆದ ಗುರುತು ಇರುವುದಿಲ್ಲ ಎಂದು ಹೇಳುತ್ತಾನೆ. ಇದನ್ನು ಕೇಳಿದ ಹಂಸವು ಬಹಳ ಸಂತೋಷವಾಗುತ್ತದೆ. ಆಗ 6ನೇ ಸೂಚನೆಯನ್ನು ಹೇಳುತ್ತದೆ. ವ್ಯಕ್ತಿಯ ಕನಸುಗಳು ಭಯಾನಕ ಮತ್ತು ವಿಚಿತ್ರವಾಗಲು ಪ್ರಾರಂಭಿಸಿದಾಗ ಮತ್ತು ಅವನು ಗಾಢವಾದ ಮತ್ತು ಶಾಂತವಾದ ನಿದ್ದೆ ಮಾಡಲು ಸಾಧ್ಯವಾಗದಿದ್ದಾಗ ಮರಣವು ಹತ್ತಿರದಲ್ಲಿದೆ ಎಂದು ತಿಳಿದುಕೋ. ಕನಸುಗಳು ಆತ್ಮದ ಪ್ರಜ್ಞೆಯ ಸೂಚನೆಗಳಾಗಿವೆ ಮತ್ತು ಅವು ವಿಚಲಿತವಾಗುವುದು ಮರಣದ ಆಗಮನದ ಸಂಕೇತವಾಗಿದೆ ಎಂದು ಹಂಸವು ಹೇಳುತ್ತದೆ. ಆಗ ಕರ್ಮದಾಸನು ಅದಕ್ಕೆ ಧನ್ಯವಾದಗಳು ಹೇಳಿ ತನ್ನ ಪ್ರಯಾಣವನ್ನು ಮುಂದುವರಿಸುತ್ತಾನೆ. ಸ್ನೇಹಿತರೆ, ಈ ಕತೆ ತುಂಬ ಲಾಂಗ್ ಆಯಿತು. ಆದ್ದರಿಂದ ಈ 2ನೇ ಭಾಗ ಅಂಥೇಳಿ ಇದನ್ನು ಇವತ್ತು ರಿಲೀಸ್ ಮಾಡ್ತೀನಿ. 3ನೇ ಭಾಗನ ನಾಳೆ ಪುನಃ ಅಪ್ಲೋಡ್ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೀನಿ. ನೋಡಿ, ಒಬ್ಬೊಬ್ಬರಿಗೆ ಒಂದೊಂದು ಥರ ಅನುಭವಗಳನ್ನ ತಿಳ್ಕೋಬೇಕು ಅಂತ ಆಸೆ. ಈ ಕರ್ಮದಾಸನಿಗೆ ಸಾವನ ಬಗ್ಗೆನೇ ತಿಳ್ಕೊಳ್ಳೋಕ್ಕೆ ಕಾಡು ಮೇಡ್ನೆಲ್ಲ ಅಲಿತಾ ಇದ್ದಾನೆ. ಸಾಮಾನ್ಯವಾಗಿ ಎಲ್ಲರಿಗೂ ಇದೇ ಆತಂಕ. ನೋಡಿ, ಈ ನನ್ನ ಕಥೆನ ಕೇಳಿ ಯಾವುದೇ ಕಾರಣಕ್ಕೂ ಮಿಸ್ ಮಾಡಬೇಡಿ. ಇದು ಗರುಡ ಪುರಾಣದಲ್ಲಿ ಬಂದಿರುವಂಥ ಸತ್ಯ ಕಥೆ. ಇದು ಪ್ರತಿಯೊಬ್ಬ ಮನುಷ್ಯನಿಗೂ
ಅನುವೇ ಆಗುತ್ತದೆ. ನಂತರ ಮತ್ತೆ ಸಿಗೋಣ. ನಮಸ್ಕಾರ.